ಎಸ್ ಡಿ ಹಾಕಿರಿ, ಎಫ್ ಡಿ ಹಾಕಿರಿ, ನೀವು ಎಷ್ಟು ವರ್ಷ ಓದಕತ್ತೀರಿ, ಎಷ್ಟು ಹೊತ್ತು ಓದಕತ್ತೀರಿ ಅದು ಇಂಪಾರ್ಟೆಂಟ್ ಅಲ್ಲ. ನಿಮ್ಮ ಹೆಸರು ಸೆಲೆಕ್ಷನ್ ಲಿಸ್ಟ್ನಾಗ ಐತಿಲ್ಲ ಇಂಪಾರ್ಟೆಂಟ್. ಸರ್ ನಾನು ಸಂವಿಧಾನ ಫುಲ್ ಪರ್ಫೆಕ್ಟ್ ಇದ್ದೀನಿ, ಇತಿಹಾಸ ಪರ್ಫೆಕ್ಟ್ ಇದ್ದೀನಿ, ಎಕನಾಮಿಕ್ಸ್ ಪರ್ಫೆಕ್ಟ್ ಇದ್ದೀನಿ, ಜಿಯೋಗ್ರಫಿ ಪರ್ಫೆಕ್ಟ್ ಇದ್ದೀನಿ, ಬಟ್ ನಾನು ಸೆಲೆಕ್ಷನ್ ಆಗ್ತಾ ಇಲ್ಲ ಅಂದ್ರೆ ವ್ಯಾಲ್ಯೂ ಇಲ್ಲ ಅಂತ ಅರ್ಥ ಆಯ್ತಿಲ್ಲ. ಇವತ್ತಿಲ್ಲ ನಾಳೆ ಸೆಲೆಕ್ಷನ್ ಆತಾರ, ಬಟ್ ಸೆಲೆಕ್ಷನ್ ಆದಾಗ ಮಾತ್ರ ಅವ್ರನ್ನ ಸಮಾಜ ಏನ್ ಮಾಡ್ತೇಳ್ರಿ ಗುರುತಿಸದ ಹೊರತು ಈಗ ಯಾರು ಮಾತುಗೂ ಆಡ್ಸಂಗಿಲ್ಲ. ಸರ್ ನಾನು ಓದಕತ್ತೀನಿ, ನಾನು ಫುಲ್ ಪರ್ಫೆಕ್ಟ್ ಇದ್ದೀನಿ ಸರ್, ಅವೆಲ್ಲ ಹೇಳಕ್ ಹೋಗ್ಬಾರ್ದು. ನಾವ್ ಏನ್ ಮಾಡ್ಬೇಕಂತಂದ್ರೆ ಈಗ ಸೆಲೆಕ್ಷನ್ ಲಿಸ್ಟ್ ನಾಗ ಹೆಸರು ತರಿಸಿ ತೋರಿಸ್ಬೇಕು ಜನರಿಗೆ, ಸಮಾಜಕ್ಕೆ. ಅದು ಬಿಟ್ಟಿಗೆ ಸರ್ ನಾನು ಅಷ್ಟು ಓದಿದೆ, ಇಷ್ಟು ಓದಿದೆ, ನಾನು ಸೊ ಮೊದಲೇ ಕ್ವಶನ್ನು, a train runs 120 km in west direction, 30 km in south direction and then 80 km in east direction before reaching a station. In which direction is the station from the train starting point? So starting point ಇದೆ ಟ್ರೈನ್ದು ಸ್ಟಾರ್ಟಿಂಗ್ ಪಾಯಿಂಟ್. ಡೈರೆಕ್ಷನ್ ಕ್ವಶನ್ ಅನ್ಕೊಂಡು ಡೈರೆಕ್ಷನ್ ಹಾಕೋತೆ ನಾನು, ನಾರ್ತ್, ಸೌತ್, ವೆಸ್ಟ್, ಈಸ್ಟ್. ಸ್ಟಾರ್ಟಿಂಗ್ ಪಾಯಿಂಟು ವೆಸ್ಟ್ ಡೈರೆಕ್ಷನಿಗೆ ಎಷ್ಟು ಹೋಯಿತು, 120 km ವೆಸ್ಟಿಗೆ ಹೋಯಿತು, ಆಮೇಲೆ 30 km ಸೌತು, ಆಮೇಲೆ 80 km ಈಸ್ಟ್. ಸೊ ಇದು ಸ್ಟೇಷನಿಗೆ ರೀಚ್ ಆಯಿತು. ಇಲ್ಲಿಂದ ಈ ಪಾಯಿಂಟಿಂದ ಈ ಪಾಯಿಂಟು ಯಾವ ಡೈರೆಕ್ಷನಲ್ಲಿ ಕೇಳಿದ. ಸೊ ಒಬ್ವಿಯಸ್ಲಿ ನಾರ್ತ್, ಸೌತ್, ವೆಸ್ಟ್, ಈಸ್ಟ್, ಇದೇನಾಗುತ್ತೆ ಸೌತ್ ವೆಸ್ಟ್ ಆಗುತ್ತೆ. ಸೊ ಇದಕ್ಕೆ ಸರಿಯಾದ ಆನ್ಸರ್ ನೈಋತ್ಯ, ಸೌತ್ ವೆಸ್ಟ್. ಸೊ ನೆಕ್ಸ್ಟ್ ಕ್ವಶನ್, 36, 28, 24, 22 ನೆಕ್ಸ್ಟ್ ಯಾವ್ದು ಬರುತ್ತೆ? ಸುಮಾರು ಕಡೆ. ಸೊ 20 ಇಲ್ಲಿ ಮೈನಸ್ ಮಾಡ್ತಾ ಬನ್ನಿ. ಇದಕ್ಕೆ 36ಅಲ್ಲಿ 28 ಹೋದರೆ 8, 28ಅಲ್ಲಿ 24 ಹೋದರೆ 4, 24ಅಲ್ಲಿ 22 ಹೋದರೆ 2. ನಿಮಗೆ ಇಲ್ಲಿಂದು ಲಾಜಿಕ್ ಸಿಗ್ತಿರ್ಬೋದು. ಇದು ಡಿವೈಡ್ ಆಗ್ತಾ ಬಂದಿದೆ. 8 ಇದ್ದದನ್ನು 2ಲೇ ಡಿವೈಡ್ ಮಾಡಿದರೆ 4 ಬಂತು, 4 ಇದ್ದದನ್ನು 2ಲೇ ಡಿವೈಡ್ ಮಾಡಿದರೆ 2 ಬಂತು, 2 ಇದ್ದದನ್ನು 2ಲೇ ಡಿವೈಡ್ ಮಾಡಿದರೆ 1 ಬರುತ್ತೆ. ಸೊ 36ಅಲ್ಲಿ 8 ಹೋದರೆ 28, 28ಅಲ್ಲಿ 4 ಹೋದರೆ 24, 24ಅಲ್ಲಿ 2 ಹೋದರೆ 22, 22ಅಲ್ಲಿ 1 ಹೋದರೆ ಆನ್ಸರ್ 21. ಆನ್ಸರ್ 21. ಸೊ 78th, ರೀಸೆಂಟ್ಲಿ ಇನಾಗ್ರೇಟೆಡ್ ಪರಂ ಪೋರಲ್ ಈಸ್ ಏನಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಸೂಪರ್ ಕಂಪ್ಯೂಟರ್. ಈ ಸೂಪರ್ ಕಂಪ್ಯೂಟರನ್ನು ಎನ್ ಐ ಟಿ ತಿರುಚಿರಪಲ್ಲಿ ಅವರು ನಿರ್ಮಾಣ ಮಾಡ್ತಾರೆ ಅಂಡರ್ ಸೂಪರ್ ಕಂಪ್ಯೂಟಿಂಗ್ ಮಿಷನಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್, ರೀಸೆಂಟ್ಲಿ ಲಾಂಚ್ಡ್ ಅಕ್ವೇರಿಯಂ ಈಸ್ ಇಂಡಿಯಾಸ್ ಫಸ್ಟ್. ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ ಎಲ್ಲರೂ, ಅಕ್ವೇರಿಯಂ ಅಂದ್ಕೊಂಡು ಫಿಶ್ ಇರುತ್ತೆ ಅಂತ. ಸೊ ಆದರೆ ಇದು ಸರಿಯಲ್ಲ. ಇದಕ್ಕೆ ಸರಿಯಾದ ಆನ್ಸರ್ ಡಿಜಿಟಲ್ ವಾಟರ್ ಬ್ಯಾಂಕ್. ಇದು ಡಿಜಿಟಲ್ ವಾಟರ್ ಬ್ಯಾಂಕನ್ನು ಎಲ್ಲಿ ಇದು ಮಾಡಿದ್ರು ಅಂದರೆ ಬೆಂಗಳೂರಲ್ಲಿನೇ ಇದನ್ನು ಲಾಂಚ್ ಮಾಡಿದರು. ಬೆಂಗಳೂರಲ್ಲಿನೇ ಅಟ್ ಬೆಂಗಳೂರು. ಏನಿತ್ತಂದರೆ ಇದರಲ್ಲಿ ಬೆಟರ್ ವಾಟರ್ ಮ್ಯಾನೇಜ್ಮೆಂಟು ಇದರ ಮೇನ್ ಥೀಮ್ ಇತ್ತು. ಬೆಟರ್ ವಾಟರ್ ಮ್ಯಾನೇಜ್ಮೆಂಟ್ ಇದರ ಉದ್ದೇಶ ಆಗಿತ್ತು. ಸೊ ಇದಕ್ಕೆ ಡಿಜಿಟಲ್ ವಾಟರ್ ಬ್ಯಾಂಕ್. ಎಲ್ಲರೂ ಫಿಶ್ ಅಕ್ವೇರಿಯಂ ಅಂತ ಫಿಶ್ ಅಂತ ಹೇಳಿ ಇದನ್ನು ಹಾಕಿರ್ತಾರೆ, ಆದರೆ ಇದು ತಪ್ಪು. ರಷ್ಯಾ ಇನ್ವೇಡೆಡ್ ಯುಕ್ರೇನ್ ಆನ್ ಯಾವಾಗ ದಾಳಿ ಮಾಡ್ತು? 24th February 2022. ಫಸ್ಟ್ ಸ್ಟೇಟ್ ಇನ್ ದ ಕಂಟ್ರಿ ಟು ಪ್ರೊವೈಡ್ ರಿಸರ್ವೇಷನ್ ಫಾರ್ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಇನ್ ದ ಗೌರ್ಮೆಂಟ್ ಸರ್ವಿಸಸ್. ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕ ಆಗಿತ್ತು. ಕರ್ನಾಟಕ ಗೌರ್ಮೆಂಟ್ ಜಾಬಲ್ಲಿ ಎಷ್ಟು % ರಿಸರ್ವೇಷನು? 1% ರಿಸರ್ವೇಷನ್ ಕೊಡ್ತಾ ಇದೆ. ನೆಕ್ಸ್ಟ್ ಕ್ವಶನ್, ದ ಇಯರ್ ಇನ್ ವಿಚ್ ಇಂಡಿಯಾಸ್ ಫಸ್ಟ್ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಕರ್ನಾಟಕ ವಾಸ್ ಯಾವಾಗ? ಇದಕ್ಕೆ ಸರಿಯಾದ ಉತ್ತರ 1902. 1902 ಅಲ್ಲಿ ಶಿವನ ಸಮುದ್ರ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟು ಮಾಡಿದರು. ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್. ಓಕೆ, ಎಷ್ಟು ಗೊತ್ತಿರಬೇಕು. ಶಿವನ ಸಮುದ್ರ ಯಾರ ರಿವರ್ ಮೇಲಿದೆ? ಕಾವೇರಿ. ಇದು ನಾಟ್ ಓನ್ಲಿ ಇಂಡಿಯಾಸ್, ಇದು ಏಷ್ಯಾದು ಕೂಡ ಫಸ್ಟ್ ಹೈಡ್ರೋ ಎಲೆಕ್ಟ್ರಿಕ್ ಆಗಿರುತ್ತದೆ. ಸಾಯಿಲ್ ಡೇ ಈಸ್ ಸೆಲೆಬ್ರೇಟೆಡ್ ಇನ್ ಇಂಡಿಯಾ ಆನ್ ಯಾವಾಗ? ಸಾಯಿಲ್ ಡೇ 2 ಕ್ವಶನ್ ಇತ್ತು. 5th December.
ಯಾವಾಗ 5th ಡಿಸೆಂಬರ್. ನೆಕ್ಸ್ಟ್ ಕ್ವಶನ್, ಯೆಲ್ಲೋ ರೆವಲ್ಯೂಷನ್ ಈಸ್ ರೆಫರ್ ಟು ದ ಪ್ರೊಡಕ್ಷನ್ ಆಫ್. ಯೆಲ್ಲೋ ರೆವಲ್ಯೂಷನ್ ಇದ್ರದ್ದು ಎಡಿಬಲ್ ಆಯಿಲ್ ಸೀಡ್ಸು, ಫ್ರೂಟ್ಸ್, ಆಮೇಲೆ ಹಾರ್ಟಿಕಲ್ಚರ್, ಹನಿ, ಇವೆಲ್ಲ ಎದ್ರೊಳಗಡೆ ಬರುತ್ತೆ ಹೇಳಿ? ಗೋಲ್ಡನ್ ರೆವಲ್ಯೂಷನ್. ಫಿಶ್ ಅಂದರೆ ಬ್ಲೂ, ಎಗ್ ಅಂದರೆ ಸಿಲ್ವರ್, ಗೊತ್ತಿರಬೇಕು. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದ ಇಂಟರ್ಮೀಡಿಯೇಟ್ ರೇಂಜ್ ನ್ಯೂಕ್ಲಿಯರ್ ಫೋರ್ಸಸ್ ಟ್ರೀಟಿ. ಇಲ್ಲಿ ನಿಮಗೆ ಈ ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರೆ 2 ಪಾಯಿಂಟ್ ನೆನಪಿರಬೇಕು. ಮೊದಲು USSR ಇತ್ತು, ಹೌದಾ? USSR. ಓಕೆ, ಈ USSR ಇತ್ತಲ್ಲ, ಇದು 1991ಗೆ ಕೋಲ್ಡ್ ವಾರ್ ಆಗಿ ಸ್ಪ್ಲಿಟ್ ಆಯಿತು. USSR ಅವಾಗ ಎಷ್ಟು 15 ಕಂಟ್ರೀಸ್ ಆಗಿ ಸ್ಪ್ಲಿಟ್ ಆಯಿತು. ಓಕೆ, ಸೊ ಅವಾಗ USSR ಸ್ಪ್ಲಿಟ್ ಆಗಿ ರಷ್ಯಾ ಪ್ಲಸ್ 15 ಕಂಟ್ರೀಸು ಅದು ಟೋಟಲ್. ಓಕೆ, ಸೊ ಇದು ಗೊತ್ತಿರಬೇಕು. ಮೊದಲು 1991 ಆದಮೇಲೆ ರಷ್ಯಾ ಫಾರ್ಮ್ ಆಗಿದೆ, ಇದು ಗೊತ್ತಿರಬೇಕು. ಸೊ ಈ ಕ್ವಶನು, ಇಟ್ ಈಸ್ ಆನ್ ಆರ್ಮ್ ಕಂಟ್ರೋಲ್ ಟ್ರೀಟಿ ಬಿಟ್ವೀನ್ USA ಆ್ಯಂಡ್ ರಷ್ಯಾ. ಇಲ್ಲಿ ನೋಡಿ, ಇಲ್ಲೇ ನಿಮ್ಗೆ ಆನ್ಸರ್ ಸಿಗುತ್ತೆ. ಬಿಟ್ವೀನ್ ಇದು USA ಮತ್ತು USSR ನಡಕಾಗಿತ್ತು, USA ಮತ್ತು USSR. ಸೊ ನಿಮ್ಗೆ ಎಲ್ಲರೂ ಓದ್ತಿರ್ತೀವಿ ನಾವು, USA ಯಾವುದು ರಷ್ಯಾ ಮತ್ತು USSR ಎರಡು ಒಂದೇ ಅಂತ. ಆದರೆ ಎರಡು ಒಂದೇನ ಅನ್ಕೋತೀವಿ ನಾವು. ಆದರೆ ಇಲ್ಲಿ ಕ್ವಶನಲ್ಲಿ ಇಲ್ಲಿ ನೋಡಿ, ಇಲ್ಲಿ USSR ಅಂತ ಪರ್ಟಿಕ್ಯುಲರ್ಗೆ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ರಷ್ಯಾ ಅಂತ ಮೆನ್ಷನ್ ಮಾಡಿದರೆ ಇದು ಕರೆಕ್ಟ್ ಆಗ್ತಿತ್ತು. ಆದರೆ ಈಗ ಅಟ್ ಪ್ರೆಸೆಂಟು ಇಲ್ಲಿ ಎರಡೂ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಬೇರೆ ಆಗುತ್ತೆ, ಇದು ಬೇರೆ ಆಗುತ್ತೆ. ಸೊ ಇದು ಈ ಆರ್ಮ್ ಕಂಟ್ರೋಲ್ ಟ್ರೀಟಿ ಇತ್ತಲ್ಲ, ಇದು ಆಗಿದ್ದು ಯಾವಾಗ? ಈ ಟ್ರೀಟಿ ಆಗಿದ್ದು 1987ಗೆ ಆಗಿತ್ತು. ಈ ಟ್ರೀಟಿ ಆಗಿದ್ದು 1987. 1987ಗೆ ಅದು USSR ಇತ್ತು. ಸೊ ಇದು USA ಮತ್ತು USSR ನಡುಕಾಗಿತ್ತು. ಸೊ ಆನ್ಸರ್ ಆಪ್ಷನ್ 1 ತಪ್ಪು. ಸೊ ಇದು ತಪ್ಪಾಗುತ್ತೆ, ಇದು ತಪ್ಪಾಗುತ್ತೆ. ಸೊ ಈ ಟ್ರೀಟಿ ಆಯ್ತಲ್ಲ, ಈ ಟ್ರೀಟಿ USSR ಜೊತೆ ಆಯಿತು. ಸೊ ಈ ಟ್ರೀಟಿ ಇತ್ತಲ್ಲ, ಇದು ಮತ್ತೆ ಬ್ರೇಕ್ ಆದಮೇಲೆ ಈ ರಿಮೈನಿಂಗ್ ಕಂಟ್ರೀಸ್ ಜೊತೆನೂ ಆಗಿತ್ತಾ? ಸೆಕೆಂಡ್ ಕ್ವಶನ್ ಆಪ್ಷನ್ ಇತ್ತು. ಇನ್ 1991 ದ ಟ್ರೀಟಿ ವಾಸ್ ಎಕ್ಸ್ಪಾಂಡೆಡ್ ಟು ಇನ್ಕ್ಲೂಡ್ ರಷ್ಯಾ ಆ್ಯಂಡ್ ಅದರ್ ಸಕ್ಸೆಸರ್ ಸ್ಟೇಟ್ಸ್ ಆಫ್ ದ ಫಾರ್ಮರ್ USSR. ಹೌದು, ಅದು ಏನು ಟ್ರೀಟಿ ಇತ್ತಲ್ಲ, ಅದು ಬೇರೆ ಕಂಟ್ರೀಸ್ಗೂ ಲಾಗು ಆಗಿತ್ತು. ಸೊ ಇದಕ್ಕೆ ಸರಿಯಾದ ಆನ್ಸರು ಆಪ್ಷನ್ 2. ಸೊ ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಕೀ ಅಮೆಂಡ್ಮೆಂಟ್ ಆಫ್ ದ ಇಂಡಿಯನ್ ಫಾರೆಸ್ಟ್ ಆ್ಯಕ್ಟ್ 1927. ಇಲ್ಲಿ 1927ಗೆ ಇಂಡಿಯನ್ ಫಾರೆಸ್ಟ್ ಆ್ಯಕ್ಟ್ ಆಯಿತು, ಹೌದಾ? ಇಂಡಿಯನ್ ಫಾರೆಸ್ಟ್ ಆ್ಯಕ್ಟ್ ಆಯಿತು. ಈ ಟೈಮಲ್ಲಿ ಬ್ರಿಟಿಷರ್ಸ್ ಮೇನ್ ಫೋಕಸ್ ಏನಾಗಿತ್ತು ಅಂದರೆ, ಅವರಿಗೆ ಇಲ್ಲಿ 1927ಗೆ ಇಂಡಿಯನ್ ಫಾರೆಸ್ಟ್ ಆ್ಯಕ್ಟ್ ಆಯಿತು. ಅಲ್ಲಿ ಮೇನ್ ಬ್ರಿಟಿಷರ್ಸ್ಗೆ ಏನು ಮೇಜರ್ ನೀಡಿತ್ತಂದರೆ, ಅವ್ರಿಗೆ ಡಿಮ್ಯಾಂಡ್ ಏನಿತ್ತಂದರೆ ರೈಲ್ವೇದು ಡಿಮ್ಯಾಂಡ್ ಇತ್ತು. ಎದಕ್ಕಂದರೆ ಅವರು ಟ್ರಾನ್ಸ್ಪೋರ್ಟೇಷನ್ ಮಾಡೋಕ್ಕೆ ರೈಲ್ವೆ ಬಳಸಬೇಕಾಗಿತ್ತು. ರೈಲ್ವೆ ಬಳಸ್ಬೇಕಂದ್ರೆ ಅವ್ರಿಗೆ ಏನು ಬೇಕಿತ್ತು? ಟಿಂಬರ್ ಬೇಕಾಗಿತ್ತು. ಏನು ಬೇಕಿತ್ತು? ಟಿಂಬರ್ ಬೇಕಾಗಿತ್ತು. ಸೊ ಈ ಟಿಂಬರ್ ಬೇಕಂದರೆ ಇಲ್ಲಿ ಫಾರೆಸ್ಟನ್ನು ಕನ್ಸರ್ವೇಷನ್ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಅವರು ಒಂದು ಹೊಸ ಇಂಡಿಯನ್ ಫಾರೆಸ್ಟ್ ಆ್ಯಕ್ಟ್ ಅಂದರು. ಇಲ್ಲಿ ಅವರು ಫೋಕಸ್ ಮಾಡಲಿಲ್ಲ ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಬಗ್ಗೆ. ಇಷ್ಟು ಗೊತ್ತಿರಬೇಕು ಮೇನ್ಲಿ. ಓಕೆ, ಇಲ್ಲಿ ನೋಡಿ, ಒಂದೇ ಆಪ್ಷನ್, ಶಿಫ್ಟ್ ಇನ್ ಫೋಕಸ್ ಫ್ರಮ್ ಟ್ರಾನ್ಸ್ಪೋರ್ಟ್ ಆಫ್ ದ ಫಾರೆಸ್ಟ್ ಪ್ರಾಡಕ್ಟ್ ಆ್ಯಂಡ್ ದ ಟ್ಯಾಕ್ಸ್ ಆನ್ ಇಟ್ ಟು ಕನ್ಸರ್ವೇಷನ್, ಎನ್ರಿಚ್ಮೆಂಟ್ ಆ್ಯಂಡ್ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್. ಇಲ್ಲಿ ನೋಡಿ, ಇನ್ನೊಮ್ಮೆ, ಅರಣ್ಯ ಉತ್ಪನ್ನಗಳ ಸಾಗಣೆ ಮತ್ತು ಅದರ ಮೇಲಿನ ತೆರಿಗೆಯಿಂದ ಗಮನ ಹೊರಳಿ ಸಂರಕ್ಷಣೆ ಮತ್ತು ಪುಷ್ಟೀಕರಣ ಮತ್ತು ಸುಸ್ಥಿರ ನಿರ್ವಹಣೆ ಗಮನ ಹರಿಸಿತು. ಇದು ಮಾಡಲೇ ಇಲ್ಲ ಅವರು. ಆ್ಯಕ್ಚುಲಿ ಇದನ್ನು ಮಾಡಲೇ ಇಲ್ಲ, ಸಂರಕ್ಷಣೆ ಬಗ್ಗೆ ಮಾತಾಡಲಿಲ್ಲ. ಸೊ ಇದು ಆಪ್ಷನ್ ತಪ್ಪಾಗ್ಬಿಡುತ್ತೆ. ಸೊ ನಿಮಗೆ ಆನ್ಸರ್ ಸಿಕ್ಕೇ ಬಿಡ್ತು. ವಿಚ್ ಇಸ್ ನಾಟ್ ಅಂತ ಕೇಳಿದಾನೆ. ಹೌದು, ಆಪ್ಷನ್ 1, ಇದ್ರ ಬಗ್ಗೆ ಅವರು ಮಾತಾಡಿಲ್ಲ. ಸೊ ಇದಕ್ಕೆ ಡೈರೆಕ್ಟ್ ಇಲ್ಲೇ ಸಿಕ್ಬಿಡುತ್ತೆ. ಮತ್ತು ಇಟ್ ಇಂಟ್ರೊಡ್ಯೂಸ್ಡ್ ನ್ಯೂ ಕ್ಯಾಟಗರಿ ಆಫ್ ಫಾರೆಸ್ಟ್, ಪ್ರೊಡಕ್ಷನ್ ಫಾರೆಸ್ಟ್. ಹೌದು, 3 ಫಾರೆಸ್ಟನ್ನು ಇದು ಮಾಡಿದ್ರು, ಅವರು ಮೆನ್ಷನ್ ಮಾಡಿದರು. ರಿಸರ್ವ್ ಫಾರೆಸ್ಟ್ ಅಂತ, ರಿಸರ್ವ್ ಫಾರೆಸ್ಟ್, ಆಮೇಲೆ ಪ್ರೊಟೆಕ್ಟೆಡ್ ಫಾರೆಸ್ಟ್, ಆಮೇಲೆ ಮೂರನೇದು ವಿಲೇಜ್ ಫಾರೆಸ್ಟ್. ನೆಕ್ಸ್ಟ್ ಕ್ವಶನ್, ವಿಚ್ ಇಸ್ ಟ್ರೂ ರಿಗಾರ್ಡಿಂಗ್ ನಿಕ್ಸಿ, NIXI ಅಂದರೆ ನ್ಯಾಷನಲ್ ಇಂಟರ್ನೆಟ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ. ಓಕೆ, ಇದ್ರ ಬಗ್ಗೆ ಓದಿದ್ರೆ ಈ ಯಾವಾಗ ಫಾರ್ಮ್ ಆಯ್ತು ಅಂತ ಗೊತ್ತಿದ್ರೆ ಇದಕ್ಕೆ ಡೈರೆಕ್ಟ್ ಆನ್ಸರ್ ಮಾಡೋದಿತ್ತು. ಇದು ನಿಕ್ಸಿದ್ದು, ಇದು ಫಾರ್ಮ್ ಆಗಿದ್ದು 2003 ಫಾರ್ಮ್ ಆಗಿತ್ತು ಆ್ಯಕ್ಚುಲಿ. ಓಕೆ, ಎಸ್ಟಾಬ್ಲಿಷ್ಡ್, ಇದು ಗೊತ್ತಿದ್ರೆ ಇಲ್ಲಿ ನೋಡಿ, ಥರ್ಡ್ ಆಪ್ಷನ್ ನೋಡಿ, ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 2008. ಇದು 2008 ಅಲ್ಲ, 2003. ಸೊ 2003 ಅಂತ ಗೊತ್ತಾಗಿದ್ರೆ ನೀವು ಈ ಆಪ್ಷನ್ ಎಲಿಮಿನೇಟ್ ಆಗುತ್ತೆ, ಇದು ಆಪ್ಷನ್ ಎಲಿಮಿನೇಟ್ ಆಗುತ್ತೆ. ಆಲ್ ದ ಅಬೌವ್ ತಪ್ಪು. ಸೊ ಆನ್ಸರ್ ವಿಲ್ ಬಿ 1 and 2. ಸೊ ಇದಕ್ಕೆ ಆನ್ಸರ್ 1 and 2 ಆಗಿತ್ತು.
So NIXI refers to the National Internet Exchange of India, which is common meeting point of internet service provider in India. Its main purpose of NIXI is to facilitate exchange of domestic internet traffic between pairing internet service provider members. Okay, so the answer 1 and 2 ಆಗಿತ್ತು. So next question, chronological order of formation of as a fully states of India Union ಐತೆ. ಸೊ ಇದಕ್ಕೆ ಈ ಕ್ವಶನ್ ಹೇಗಿತ್ತು ಅಂದರೆ ನೀವು ಡೇಟ್ ನೆನಪಿದ್ರಷ್ಟೇ ಇದನ್ನು ಮಾಡೋದಾಯಿತು. ಸೊ 1963ಗೆ ನಾಗಾಲ್ಯಾಂಡ್ ಆಗಿದೆ, ಆಮೇಲೆ 1966ಗೆ ಹರಿಯಾಣ ಫಾರ್ಮ್ ಆಯಿತು, ಇಲ್ಲಿಂದ ಪಂಜಾಬ್ನಿಂದ ಸಪ್ರೇಟ್ ಆಗಿ. ಆಮೇಲೆ 1975 ಸಿಕ್ಕಿಂ, 1987 ಅರುಣಾಚಲ್ ಪ್ರದೇಶ್. ಸೊ ಇದಕ್ಕೆ ಸರಿಯಾದ ಆನ್ಸರ್ ಆಪ್ಷನ್ ಬಿ ಆಗುತ್ತೆ, ನಾಗಾಲ್ಯಾಂಡ್, ಹರಿಯಾಣ, ಸಿಕ್ಕಿಂ, ಅರುಣಾಚಲ್ ಪ್ರದೇಶ್. Directive principle of state policy directs the states to secure. So article 43 ಏನು ಹೇಳುತ್ತೆ ಅಂದರೆ ಟು ಸೆಕ್ಯೂರ್ ಅ ಲಿವಿಂಗ್ ವೇಜ್, decent standard of life and social and cultural opportunities for all workers. ಆರ್ಟಿಕಲ್ 42 ಡೈರೆಕ್ಟ್ಲಿ ಹೇಳ್ತದೆ ಲಿವಿಂಗ್ ವೇಜಸ್ ಬಗ್ಗೆ. ಸೊ ಇದಕ್ಕೆ ಸರಿಯಾದ ಆನ್ಸರ್ ಲಿವಿಂಗ್ ವೇಜ್ ಆಗುತ್ತೆ, ಜೀವನಾವಶ್ಯಕ ವೇತನ. ಓಕೆ, ಲಿವಿಂಗ್ ವೇಜ್ ಆನ್ಸರ್. ದ ಪ್ರೆಸಿಡೆಂಟ್ ಶುಡ್ ಆ್ಯಕ್ಟ್, ಇದು ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಂಡಿರ್ತಾರೆ ಎಲ್ಲರೂ. ದ ಪ್ರೆಸಿಡೆಂಟ್ ಶುಡ್ ಆ್ಯಕ್ಟ್ ಅಕಾರ್ಡಿಂಗ್ ಟು ದ ಅಡ್ವೈಸ್ ಆಫ್ PM ಆರ್ ಅಕಾರ್ಡಿಂಗ್ ಟು ದ ಅಡ್ವೈಸ್ ಗಿವನ್ ಬೈ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಸೊ ಇದು ಮತ್ತು ಇದು ಕನ್ಫ್ಯೂಷನ್ ಆಗಿರುತ್ತದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಮಂತ್ರಿಮಂಡಲದ ಸಲಹೆ ಮೇರೆಗೆ, ಅಕಾರ್ಡಿಂಗ್ ಟು ದ ಅಡ್ವೈಸ್ ಗಿವನ್ ಬೈ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಸೊ ಆರ್ಟಿಕಲ್ 74 ಏನು ಹೇಳುತ್ತೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಟು ಏಡ್ ಆ್ಯಂಡ್ ಅಡ್ವೈಸ್ ಪ್ರೆಸಿಡೆಂಟ್ ಇದೆ. ಹೌದು, ಆದರೆ ಮಂತ್ರಿಮಂಡಲದ ಅಧ್ಯಕ್ಷರು ಹೆಡ್ ಯಾರು ಇರ್ತಾರೆ, PM ಇರ್ತಾರೆ. ಆದರೂ ಓಕೆ, ಹೆಂಗೆ ಹೇಳ್ಬೋದು ಅಂದರೆ ಇಲ್ಲಿ ಪ್ರೆಸಿಡೆಂಟು, PM, ಆಮೇಲೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ನಾವು PM ಅನ್ನು ಇಂಟರ್ಮೀಡಿಯೇಟ್ ಅಂತ ಹೇಳ್ಬೋದು. ಏನೇ ಇದ್ದರೂ ಕೌನ್ಸಿಲ್ ಆಫ್ ಮಿನಿಸ್ಟರ್ಸು ಪ್ರೆಸಿಡೆಂಟಿಗೆ ಕೊಡಬೇಕು ಏನೇ ಅಡ್ವೈಸು, ಆದರೆ PM ಆ ಅಡ್ವೈಸನ್ನು PM ಹೇಳ್ತಾನೆ, ಇವ್ರು ಹೇಳೋದಿಲ್ಲ. ಅಂದರೆ ಇಂಟರ್ಮೀಡಿಯೇಟು PM. ಆದರೆ ಆ್ಯಕ್ಚುಲಿ ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಟು ಏಡ್ ಆ್ಯಂಡ್ ಅಡ್ವೈಸ್ ಆಫ್ ದ ಪ್ರೆಸಿಡೆಂಟು. ಇದು ಲಾಗೋ ಯಾವಾಗ ಆಯ್ತು ಅಂದರೆ, ರೀಸನ್ ಏನಾಯ್ತು ಅಂದರೆ, ಎಲ್ಲಿ ಪ್ರೆಸಿಡೆಂಟು, ಇದು ಗೊತ್ತಿರ್ಬೇಕು ನಿಮಗೆ, ಪ್ರೆಸಿಡೆಂಟ್, ಆಮೇಲೆ ಇಂದಿರಾ ಗಾಂಧಿ. ಈ ಇಂದಿರಾ ಗಾಂಧಿ 1975ಗೆ ಏನು ಎಮರ್ಜೆನ್ಸಿ ಕೊಟ್ಟರು. ಈ ಎಮರ್ಜೆನ್ಸಿ ಕೊಡೋ ಟೈಮಲ್ಲಿ ಇವರು ಇಂದಿರಾ ಗಾಂಧಿ ಅವರು ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ಸಿನ ಅಡ್ವೈಸ್ ತೊಗೊಳ್ಳಿಲ್ಲ. ಏನು ಮಾಡಲಿಲ್ಲ, ಅಡ್ವೈಸ್ ತೊಗೊಳ್ಳಿಲ್ಲ. ಇವರು ಡೈರೆಕ್ಟ್ ಆಗಿ ಪ್ರೆಸಿಡೆಂಟ್ ಕಡೆ ಸಿಗ್ನೇಚರ್ ತೊಗೊಂಡು ಏನು ಮಾಡಿಬಿಟ್ರು, ಎಮರ್ಜೆನ್ಸಿ ಘೋಷಣೆ ಮಾಡಿದರು. ಸೊ ಈ ಥರ ಮುಂದೆ ಆಗಬಾರ್ದು ಅಂತ ಹೇಳಿ ನೆಕ್ಸ್ಟ್ 74th ಅಮೆಂಡ್ಮೆಂಟ್, 74 ಆರ್ಟಿಕಲ್ 74 ಒಂದು ಚೇಂಜಸ್ ಆಗಿತ್ತು. ಚೇಂಜಸ್ ಅಂದರೆ ಏನೇ ಮುಂದೆ ಪ್ರೆಸಿಡೆಂಟು ಏನೇ ಈ ಥರ ಡಿಸಿಷನ್ ಇದ್ದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ದು ಅಡ್ವೈಸು ಇಂಪಾರ್ಟೆಂಟ್, ಪ್ರೆಸಿಡೆಂಟ್ ಇದನ್ನು ತೊಗೊಳ್ಳೇಬೇಕಂತ ಮೆನ್ಷನ್ ಮಾಡಿದರು. ಸೊ ಇದಕ್ಕೆ ಸರಿಯಾದ ಆನ್ಸರ್ ಸಿ ಆಗುತ್ತೆ. ಸೊ ವಿಚ್ ಆಫ್ ದ ಫಾಲೋವಿಂಗ್ ರೀಸೆಂಟ್ಲಿ ಲಾಂಚ್ಡ್ ದ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇನ್ ಇಂಡಿಯಾ ವಿತ್ ದ ಟ್ಯಾಗ್ಲೈನ್ ಬ್ಯಾಂಕ್ ಆಫ್ ಸ್ಮೈಲ್ಸ್? ಇದಕ್ಕೆ ಸರಿಯಾದ ಉತ್ತರ ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್. ಓಕೆ, ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್. ಸೊ ನೆಕ್ಸ್ಟ್ ಕ್ವಶನ್, ಇಲ್ಲಿ ನೋಡಿ, ಇಲ್ಲಿ ಎರಡು ಕಾನ್ಸೆಪ್ಟ್ ಗೊತ್ತಿರಬೇಕು. RBI, ಬ್ಯಾಂಕ್, ಕಸ್ಟಮರ್. ಸೊ ಬ್ಯಾಂಕು ಆರ್ ಬಿ ಐಲಿಂತ್ರ ಮನಿ ತೊಗೊಳುತ್ತೆ. ಮನಿ ತೊಗೊಂಡ್ಮೇಲೆ ಅದು ಏನೋ ಇಂಟ್ರೆಸ್ಟಿಗೆ ತೊಗೊಂಡಿರುತ್ತೆ. ಸೊ ರಿಟರ್ನ್ ಕೊಡ್ಬೇಕಾದ್ರೆ ಅದು ಇಂಟ್ರೆಸ್ಟ್ ಕೊಡ್ಬೇಕಲ್ಲ, ಆ ಇಂಟ್ರೆಸ್ಟನ್ನು ರೆಪೋ ರೇಟ್ ಅಂತ ಹೇಳ್ತಾರೆ. ಓಕೆ, ಸೊ ಬ್ಯಾಂಕು ಆರ್ ಬಿ ಐಲಿಂದ ಅಮೌಂಟ್ ತೊಗೊಳ್ಬೇಕಾದ್ರೆ ಆರ್ ಬಿ ಐ ಏನು ಮಾಡುತ್ತೆ, ರೆಪೋ ರೇಟ್ ಹಾಕುತ್ತೆ ಅದಕ್ಕೆ. ಓಕೆ, ಈ ರೆಪೋ ರೇಟು, ಸೊ ಹಾಗಾದರೆ ರಿಟರ್ನ್ ಕೊಡ್ಬೇಕಾದ್ರೆ ಬ್ಯಾಂಕು ರೆಪೋ ರೇಟ್ ಹಾಕಿ ಕೊಡಬೇಕು, ರೇಟ್ ಹಾಕಿ. ಸೊ
ಇದು ಎಷ್ಟು ಹೆಚ್ಚಿಗೆ ಹಾಕುತ್ತೆ ಅಷ್ಟೇ ಬ್ಯಾಂಕಿಗೆ ಲಾಸು, ಹೌದಾ. ಸೊ ಸೊ ಏನು ಮಾಡ್ತಾರೆ ಅಂದರೆ ಬ್ಯಾಂಕು ಕಸ್ಟಮರ್ಸ್ಗೆ ಲೋನ್ ಕೊಡ್ಬೇಕಾದ್ರೆ ಇವರು ಕೂಡ ಹೆಚ್ಚಿಗೆ ಇಂಟ್ರೆಸ್ಟ್ ರೇಟಲ್ಲಿ ಕೊಡ್ತಾರೆ. ಸೊ ಇವ್ರಿಗೂ ಹೆಚ್ಚಿಗೆ ಇಂಟ್ರೆಸ್ಟ್ ರೇಟಲ್ಲಿ ಅಮೌಂಟ್ ಬಂದರೆ ಇದನ್ನು ಕೂಡ ಬ್ಯಾಂಕು ಕೂಡ ಕಸ್ಟಮರ್ಸಿಗೆ ಹೆಚ್ಚಿಗೆ ಇಂಟ್ರೆಸ್ಟ್ ರೇಟಲ್ಲಿ ಸಾಲ ಕೊಡ್ತಾರೆ. ಸೊ ಕಸ್ಟಮರ್ಸ್ ಅವಾಗ ತಗೋತಾರ ಇಲ್ಲ, ಹೌದಾ. ಓಕೆ, ಇಷ್ಟು ಗೊತ್ತಿರಬೇಕು. ಸೊ ಇಲ್ಲಿ ನೋಡಿ, ದ ಹೈಯರ್ ರೆಪೋ ರೇಟ್ಸ್ ಲೀಡ್ಸ್ ಟು ದ ಲೆಸರ್ ಕ್ರೆಡಿಟ್ ಫ್ಲೋ ಇನ್ ದ ಸಿಸ್ಟಮ್. ಹೌದು, ರೆಪೋ ರೇಟ್ ಹೆಚ್ಚಿಗೆ ಆದಾಗ ಕಸ್ಟಮರ್ಸ್ ಕೂಡ ಬ್ಯಾಂಕಿಗೆ ಹೋಗಿ ಅಮೌಂಟ್ ತಗೊಳ್ಳೋದಿಲ್ಲ. ಸೊ ಹಾಗಾಗಿ ದ ಹೈಯರ್ ರೆಪೋ ರೇಟ್ಸ್ ಲೀಡ್ಸ್ ಟು ದ ಲೆಸರ್ ಕ್ರೆಡಿಟ್ ಫ್ಲೋ ಇನ್ ದ ಸಿಸ್ಟಮ್. ಇದು ಗೊತ್ತಿರಬೇಕು. ಅಧಿಕ ರೆಪೋ ದರವು ವ್ಯವಸ್ಥೆಯ ಒಳಗಡೆ ಕಡಿಮೆ ಸಾಲದ ಹರಿವಿಗೆ ದಾರಿ ಮಾಡಿ ಕೊಡುತ್ತದೆ. ಹೌದು, ಇದು ಕರೆಕ್ಟ್ ಇದೆ. ದ ಫಂಡ್ಸ್ ಆರ್ ಮೋರ್ ಕಾಸ್ಟ್ಲಿ ಫಾರ್ ಬ್ಯಾಂಕ್ಸ್, ಹೆನ್ಸ್ ಹೈಯರ್ ವಿಲ್ ಬಿ ದ ರೇಟ್ ದಟ್ ಬ್ಯಾಂಕ್ ಪಾಸಸ್ ಟು ದ ಕಸ್ಟಮರ್ಸ್. ಹೌದು, ಸೊ ಇದಕ್ಕೂ ಕರೆಕ್ಟೇ. ಪ್ರತಿಪಾದನೆ ಮತ್ತು ಕಾರಣ ಎರಡು ಸರಿಯಾಗಿದೆ. ಬೋತ್ ಎ ಅಂಡ್ ಆರ್ ಟ್ರೂ ಅಂಡ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಇದು ಯಾವಾಗ ಆಗುತ್ತೆ ಅಂದರೆ ಇನ್ಫ್ಲೇಷನ್ ಟೈಮಲ್ಲಿ RBI ದವರು ಮಾನಿಟರಿ ಪಾಲಿಸಿಯಲ್ಲಿ ರೆಪೋ ರೇಟ್ ಎಲ್ಲ ವೇರಿಯೇಷನ್ ಮಾಡ್ತಾ ಹೋಗ್ತಾರೆ. ಬಿಟ್ ಕಾಯಿನ್ಸ್ ಬಗ್ಗೆ ಗೊತ್ತಿರಬೇಕು. ಬಿಟ್ ಕಾಯಿನ್ಸ್, ಹೌದಾ. ಬಿಟ್ ಕಾಯಿನ್ಸ್ ಏನಿದು? ಡಿಜಿಟಲ್ ಕಾಯಿನ್ಸ್. ಇದು ಲೀಗಲ್ ಅಲ್ಲ. ಮೊದಲ ಆಫ್ ಆಲ್ ಇದು ಲೀಗಲ್ ಅಲ್ಲ, ಹೌದಾ. ಇದು ಲೀಗಲ್ ಇಲ್ಲ. ಸೊ ಲೀಗಲ್ ಇಲ್ಲ ಅಂದ್ಕೊಳ್ಳೆ ಇದನ್ನು ಯಾವುದೇ ಸೆಂಟ್ರಲ್ ಬ್ಯಾಂಕ್ ಅಂತ ನಮ್ಮ RBI ಆಗಿತ್ತು, ಸೆಂಟ್ರಲ್ ಬ್ಯಾಂಕು ಇದನ್ನು ಏನು ಕಂಟ್ರೋಲ್ ಮಾಡೋದಿಲ್ಲ. ಓಕೆ, ಲೀಗಲ್ ಅಲ್ಲ. ಸೊ ಇದನ್ನು ನಮ್ಮ ಸೆಂಟ್ರಲ್ ಬ್ಯಾಂಕು ಇದನ್ನು ಕಂಟ್ರೋಲ್ ಮಾಡೋದಿಲ್ಲ, ರೆಗ್ಯುಲೇಟ್ ಮಾಡೋದಿಲ್ಲ ಎಟ್ ಪ್ರೆಸೆಂಟು. ಹೀಗಿದೆ ಬಿಟ್ಕಾಯಿನ್ ಬಗ್ಗೆ. ಸೊ ಇಲ್ಲಿ ನಿಮ್ಗೆ ಒಂದೇ ಆಪ್ಷನಲ್ಲಿ ಗೊತ್ತಾಗ್ಬಿಡುತ್ತೆ. ಬಿಟ್ಕಾಯಿನ್ಸ್ ಆರ್ ಟ್ರ್ಯಾಕ್ಡ್ ಬೈ ಸೆಂಟ್ರಲ್ ಬ್ಯಾಂಕ್ ಆಫ್ ದ ಕಂಟ್ರಿ. ತಪ್ಪು. ಸೊ ಒಂದೇ ತಪ್ಪು ಅಂದ್ಕೊಳ್ಳೆ, ಇದು ತಪ್ಪಾಗುತ್ತೆ, ಇದು ತಪ್ಪಾಗುತ್ತೆ ಆಪ್ಷನ್ಸ್. ಸೊ ನೆಕ್ಸ್ಟ್, anyone with bitcoin addresses can send and receive the bitcoins from anyone else with the bitcoin address. ಹೌದು, ಓಕೆ. ಯಾರಾದರೂ ಬಿಟ್ಕಾಯಿನ್ ವಿಳಾಸದಲ್ಲಿರುವವರು ಬಿಟ್ಕಾಯಿನ್ ವಿಳಾಸದಾರರಿಗೆ ಬಿಟ್ಕಾಯಿನ್ಗಳನ್ನು ಕಳುಹಿಸಬಹುದು ಮತ್ತು ಸ್ವೀಕರಿಸಬಹುದು. ಹೌದು, ಎಕ್ಸ್ಚೇಂಜ್ ಮಾಡ್ಬೋದು. ಸೊ ಇದನ್ನು ಯಾರು ಟ್ರ್ಯಾಕ್ ಮಾಡ್ಬೋದು ಅಂದರೆ ಯಾರು ಕಳಿಸಿರ್ತಾರೆ ಅವರು ಟ್ರ್ಯಾಕ್ ಮಾಡ್ಬೋದು 1%. ಇಲ್ಲಿ ರಿಸೀವರ್, ಇಲ್ಲಿ ಸೆಂಡರ್ ಇರ್ತಾರೆ, ಇವರಿಬ್ಬರು ಟ್ರ್ಯಾಕ್ ಮಾಡ್ಬೋದು. ಹೌದು. ಆನ್ಲೈನ್ ಪೇಮೆಂಟ್ ಕ್ಯಾನ್ ಬಿ ಸೆಂಟ್ ವಿದೌಟ್ ಐದರ್ ಸೈಡ್ ನೋವಿಂಗ್ ದ ಐಡೆಂಟಿಟಿ ಆಫ್ ದ ಅದರ್ಸ್. ಪರಸ್ಪರ ಗುರುತು ಪರಿಚಯವಿಲ್ಲದಿದ್ದರೂ ಆನ್ಲೈನ್ ಮೂಲಕ ಪಾವತಿ ಕಳಿಸಬಹುದು. ಹೌದು, ಇದು ಕರೆಕ್ಟ್. ಸೊ ಆನ್ಸರ್ 2 and 3 ಆಗುತ್ತೆ. ಸೊ ಮ್ಯಾಚ್ ದ ಫಾಲೋಯಿಂಗ್ ಆಗಿದೆ. ಮ್ಯಾಚ್ ದ ಫಾಲೋಯಿಂಗ್, ಎಲ್ಲರಿಗೂ ರಕ್ಕಸತ್ ಅಂಗಡಿ ಗೊತ್ತಿದೆ, ಹೌದಾ. 1565. ಸೊ ಎಲ್ಲಿ ಬರುತ್ತೆ? ಆಪ್ಷನ್ 2. ಇದಂತೂ ಎಲಿಮಿನೇಟ್ ಆಯಿತು. ಸೊ ನೆಕ್ಸ್ಟ್, ಬ್ಯಾಟಲ್ ಆಫ್ ಕೊಪ್ಪಂ ಕದನ ಯಾರ ನಡುಕ ಆಯ್ತು ಅಂದರೆ ಕೊಪ್ಪಂ ಕದನ 054ಗೆ ಚೋಳ ವರ್ಸಸ್ ಚಾಲುಕ್ಯ ಡೈನಾಸ್ಟಿ ನಡ್ಕಾಯಿತು. ಸೊ 4th ಆಪ್ಷನಿಗೆ ಫಸ್ಟ್ 4-1 ಇದು ರಕ್ಕಸತ್ ಇಲ್ಲಿ, ಕೊಪ್ಪಂ ಇಲ್ಲಿ. ಸೊ ಇಲ್ಲಿ ಆನ್ಸರ್ 3 ಆಗಿರುತ್ತೆ. ಸೊರಟೂರು ಕದನ 1190 ಆಗಿದೆ. ಸೊ ಸೆಕೆಂಡ್ ವಿಲ್ ಬಿ 3rd one. ಸೊ ಸರಿಯಾದ ಆನ್ಸರ್ ಸಿ ಆಗಿರುತ್ತೆ. ದ ಫಸ್ಟ್ ನಾನ್ ಅಲೈನ್ಡ್ ಮೂವ್ಮೆಂಟ್ ಕಾನ್ಫರೆನ್ಸ್ ವಾಸ್ ಹೆಲ್ಡ್ ಅಟ್. ಅಲಿಪ್ತ ರಾಷ್ಟ್ರಗಳ ಮೊದಲ ಶೃಂಗಸಭೆ ನಡೆದ ಸ್ಥಳ. ಸೊ ಇದು ಯಾವಾಗಾಯ್ತಂದರೆ ಇದು 1961 ಎಲ್ಲಾಯಿತು? ಬೆಲ್ಗ್ರೇಡಲ್ಲಿ. ಅದು ಎಲ್ಲಿ ಬರುತ್ತೆ? ಯುಗೋಸ್ಲೇವಿಯಾದಲ್ಲಿ ಬರುತ್ತೆ. ಯುಗೋಸ್ಲೇವಿಯಾ. ಸೊ ಆನ್ಸರ್ ಬಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ಟ್ರೂ ವಿತ್ ರಿಗಾರ್ಡ್ ಟು ದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ. ಸೊ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಯಾವುದು ಸರಿ ಇಲ್ಲ ಅಂತ ಕೇಳಿದಾನೆ. ಸಂವಿಧಾನ ಸಭೆಯು ಸ್ವತಂತ್ರ ಭಾರತದ ಪ್ರಥಮ ಸಂಸತ್ತಾಗಿತ್ತು. ಹೌದು, ಕರೆಕ್ಟ್ ಇದೆ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ಸಭೆಯ ಪ್ರಥಮ ನಿಯಮಿತ ಅಧ್ಯಕ್ಷರಾಗಿದ್ದರು. ಹೌದು, ರೆಗ್ಯುಲರ್ ಆಗಿದ್ರು. ಹೌದು, ಇದು ಕರೆಕ್ಟ್ ಇದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ಹೌದು, ಇದು ಕರೆಕ್ಟ್ ಇದೆ. ಇಲ್ಲಿ ಕ್ವಶನಲ್ಲಿ ವಿಚ್ ಇಸ್ ನಾಟ್ ಅಂತ ಕೇಳಿದಾನೆ. ನಾಟ್ ಟ್ರೂ. ದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಅಪಾಯಿಂಟೆಡ್ 10 ಕಮಿಟಿ ಟು ಫ್ರೇಮ್ ದ ಕಾನ್ಸ್ಟಿಟ್ಯೂಷನ್. ಬರೀ 10 ಆಗಿಲ್ಲ, ಇದು 10 ಬರೋದಿಲ್ಲ. ಸೊ ಆ್ಯಕ್ಚುಲಿ ಏನಾಗಿತ್ತು ಅಂದರೆ ಇಲ್ಲಿ 8 ಮೇಜರ್ ಕಮಿಟಿ ಆಗಿತ್ತು ಮತ್ತು ರಿಮೈನಿಂಗ್ 13 ಮೈನರ್ ಕಮಿಟಿ. ಸೊ ಇದು 10 ಆಗೋದಿಲ್ಲ.
ಎಷ್ಟು ಅರೌಂಡ್ 21 ಕಮಿಟಿ ಫಾರ್ಮ್ ಮಾಡಿದ್ರು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಫ್ರೇಮ್ ಮಾಡುವಾಗ. ಸೊ ಆನ್ಸರ್ ವಿಲ್ ಬಿ ಥರ್ಡ್. ಇದು ಸ್ವಲ್ಪ ಏನು ಕನ್ಫ್ಯೂಷನ್ ಆಗಿದೆ, ಸೊ ಇದನ್ನು ಈಗ ಸಾಲ್ವ್ ಮಾಡ್ತಿಲ್ಲ, ಇದನ್ನ ನಾನು ಕಮೆಂಟಲ್ಲಿ ಹಾಕ್ತೀನಿ ಎಕ್ಸಾಕ್ಟ್ಲಿ ಆನ್ಸರ್ ಪಡ್ಕೊಂಡು. ಸೊ ನೆಕ್ಸ್ಟ್ ಕ್ವಶನ್, ಪುರುಷರ ODI ಕ್ರಿಕೆಟ್ ಪಂದ್ಯದಲ್ಲಿ ಅಂಪೈರ್ ಆಗಿ ಕಾರ್ಯನಿರ್ವಹಿಸಿದ ಮೊದಲ ಮಹಿಳೆ. ಇದಕ್ಕೆ ಕ್ಲೇರ್ ಪೊಲೊಸಾಕ್ ಡೈರೆಕ್ಟ್ ಆನ್ಸರ್ ಇದೆ ಇದಕ್ಕೆ. ಸೊ ನೆಕ್ಸ್ಟ್, ದ ಪ್ರೈಸ್ ಆಫ್ 2 articles are 3:4. If the price of first article is increased by 10% and the second by 4, the original ratio remains the same. The original price of the second article is. ಇದನ್ನು 2 ಮೆಥಡಲ್ಲಿ ಮಾಡ್ಬೋದು. ಇಲ್ಲಿ ಅವರು ರೇಷಿಯೋ ಕೊಟ್ಬಿಟ್ಟಿದ್ದಾರೆ ಏನಂತ 3:4 2 ಆರ್ಟಿಕಲ್ದು. ಸೊ ನಾನು ಇದನ್ನು ಮೊದಲದನ್ನು 30 ಮತ್ತು ಇನ್ನೊಂದನ್ನು 40 ಅಂತ ತೊಗೊಂಡೆ ಅಂತ ತಿಳ್ಕೊಳ್ಳಿ. ರೇಷಿಯೋ ಇದ್ದದನ್ನು ನಾನು ಇಂಟು 10 ಮಾಡ್ಕೋತೀನಿ. ಸೊ ಒಂದು 30 ಇನ್ನೊಂದು 40. ಓಕೆ, ಸೊ ಏನಂದರೆ ದ ಪ್ರೈಸ್ ಆಫ್ ದ ಫಸ್ಟ್ ಆರ್ಟಿಕಲ್ ಇಸ್ ಇನ್ಕ್ರೀಸ್ಡ್ ಬೈ 10%. ಸೊ 30ರ 10% ಅಂದರೆ ಎಷ್ಟು? 3. ಸೊ 3. ಸೊ 30 ಇದ್ದಿದ್ದು ಏನಾಯ್ತು ಅಂತ ಹೇಳಿದ್ರೆ ಅವರು 3 ಆ್ಯಡ್ ಆಗಿ 33 ಆಗಿದೆ. ಅಂದರೆ 10% ಇನ್ಕ್ರೀಸ್ ಆಗಿದ್ರೆ 33 ಆಗುತ್ತೆ. ಮತ್ತು ಸೆಕೆಂಡು 40 ಇದ್ದುದನ್ನು 4 ಆ್ಯಡ್ ಮಾಡಿದ್ದಾರೆ. ಸೊ ಇದೆಷ್ಟಾಯ್ತು? 44 ಆಯಿತು. ಸೊ ಎರಡರದ್ದು ರೇಷಿಯೋ ಸೇಮ್ ಬಂತ ಮೊದಲಿನ ಹಾಗೆ. 11ರಿಂದ ಡಿವೈಡ್ ಮಾಡಿದರೆ ಇದು 3 ಇದು 4. ಸೊ ಮೊದಲಿಂದು ರೇಷಿಯೋ ಸೇಮ್ ಆಗಿದೆ ಅಂದರೆ ನಾವು ತೊಗೊಂಡಿರೋದು ವ್ಯಾಲ್ಯೂಸ್ ಕರೆಕ್ಟು. ಸೊ ಹಾಗಾದರೆ ಒರಿಜಿನಲ್ ಪ್ರೈಸ್ ಆಫ್ ದ ಸೆಕೆಂಡ್ ಆರ್ಟಿಕಲ್ 14. ಇದು ಒಂದು ಮೆಥಡು. ಆರ್ ಬೇಸಿಕ್ ಮೆಥಡಾಗಿ ಹೋದರೆ ಆರ್ಟಿಕಲನ್ನು ನಾವು 3x ಮತ್ತು 4x ಅಂತ ಅಂದ್ಕೊಳ್ಳೋಣ. ಹೌದಾ? ಫಸ್ಟ್ರದ್ದು ಏನು ಇನ್ಕ್ರೀಸ್ ಆಯಿತು? 3x ಪ್ಲಸ್ ಎಷ್ಟು? 10% ಇನ್ಕ್ರೀಸ್ ಆಯಿತು. 3xಗೆ 10% ಇನ್ಕ್ರೀಸ್. ಆಮೇಲೆ 4xಗೆ ಎಷ್ಟು ಆ್ಯಡ್ ಮಾಡಿದ್ರು? 4 ಆ್ಯಡ್ ಮಾಡಿದ್ರು. ರೇಷಿಯೋ ಎಷ್ಟಿದೆ? 3:4 ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಒಂದು ಕೆಲಸ ಮಾಡ್ತೀನಿ. ಸೊ ಇಲ್ಲಿ ಏನು ಮಾಡ್ತೇನೆ ನಾನು 3ನ ಹೊರಗಡೆ ಕಾಮನ್ ತೊಗೋತೀನಿ. 3 ಕಾಮನ್ ತೊಗೊಂಡ್ರೆ ಏನು ಉಳಿತು? x ಪ್ಲಸ್ 10 ಉಳಿತು. ಕೆಳಗಡೆ ನಾನು 4 ಕಾಮನ್ ತೊಗೋತೇನೆ. x ಪ್ಲಸ್ 1 ಕಾಮನ್ ಉಳಿತು ಈಕ್ವಲ್ ಟು 3/4. ಸೊ ಈಗ ನಾನು ಈ 3 ಕ್ಯಾನ್ಸಲ್ ಮಾಡ್ತೀನಿ, ಈ 3 ಕ್ಯಾನ್ಸಲ್ ಮಾಡ್ತೀನಿ. ಸೊ x/10 ಈಕ್ವಲ್ ಟು x ಪ್ಲಸ್ 1 ಉಳಿತು. ಸೊ ಈ x ಈ ಸೈಡ್ ಬಂದರೆ ಕ್ಯಾನ್ಸಲ್ ಆಗುತ್ತೆ. ಸೊ ಏನು ಹೇಳ್ತು? x ಈಕ್ವಲ್ ಟು 10 ಬಂತು. ಸೊ x ಈಕ್ವಲ್ ಟು 10 ಬಂದರೆ ಮೊದಲನೇದು 3x ವ್ಯಾಲ್ಯೂ, ಸೆಕೆಂಡ್ನೇದು 4x ವ್ಯಾಲ್ಯೂ. ಸೊ ನಮಗೆ 4x 4 × 10 40. ಸೊ ಇದಕ್ಕೆ ಸರಿಯಾದ ಆನ್ಸರ್ 40. ಸೊ ನೆಕ್ಸ್ಟ್ ಕ್ವಶನ್, ಮಿಸ್ಟರ್ Manohar's age is 47 years and Jivan's age is 13 years. In how many years will Manohar age be double that of Jivan's age? ಸೊ ಇದನ್ನು 2 ಮೆಥಡಲ್ಲಿ ಮಾಡ್ಬೋದು. ಒಂದು ಆಪ್ಷನ್ ಮೆಥಡು. ಸೊ ಇಲ್ಲಿ ಕೊಟ್ಟಿದ್ದಾರೆ ಫಸ್ಟ್ ಆಪ್ಷನ್ ಮೆಥಡಲ್ಲಿ ಹೋಗೋಣ. ಮನೋಹರ್ ಏಜು 47. ಅದೇ ಥರ ಜೀವನ್ ಏಜು 13. ಎಷ್ಟು ಇಯರ್ ಆದಮೇಲೆ ಮೋಹನ್ ಏಜ್ ಜೀವನ್ ಏಜ್ಗಿಂತ ಡಬಲ್ ಆಗಿರುತ್ತೆ ಅಂತ ಕೇಳ್ತಾನೆ. ಸೊ ಎಷ್ಟು ಇಯರ್ ಆದಮೇಲೆ? ಸೊ ಒಂದೇ ಆಪ್ಷನ್ಗೆ ಹೋಗೋಣ. ಒಂದೇ ಆಪ್ಷನ್ ಬಂದುಬಿಟ್ರೆ ಫಸ್ಟ್ ಆಪ್ಷನ್ ಏಜ್ ಆ್ಯಡ್ ಆದರೆ ಇಬ್ರಿಗೂ ಆ್ಯಡ್ ಆಗುತ್ತೆ. ಹೌದಾ? ಸೊ ಫಸ್ಟ್ ಆಪ್ಷನ್ ಮೋಹನಿಗೆ 20 ಇಯರ್ ಆ್ಯಡ್ ಆಗುತ್ತೆ, ಜೀವನಿಗೆ 20 ಇಯರ್ ಆ್ಯಡ್ ಆಗುತ್ತೆ. ಸೊ ಮೋಹನ್ ಎಷ್ಟಾಗುತ್ತೆ ಅವಾಗ? 67. ಜೀವನ್ದು 33. ಇದು ಡಬಲ್ ಆಯಿತಾ? ಮೋಹನ್ಗಿಂತ ಜೀವನು ಇಲ್ಲ, ಆಗಲಿಲ್ಲ. ಸೊ ಇದು ಆಪ್ಷನ್ ತಪ್ಪು. ಸೊ ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ 21. ಸೊ 47ಗೆ ನಾನು 21 ಆ್ಯಡ್ ಮಾಡ್ತೀನಿ. ಎಷ್ಟಾಗುತ್ತೆ? 68. ಸೊ ಅದೇ ಥರ ಜೀವನ್ದು 13ಗೆ 21 ಆ್ಯಡ್ ಮಾಡ್ತೀನಿ. ಎಷ್ಟಾಗುತ್ತೆ? 34 ಆಯಿತು. ಸೊ ಇಲ್ಲಿ ಅಬ್ಸರ್ವ್ ಮಾಡೋದು. ಸೊ ಇಲ್ಲಿ ಡಬಲ್ ಆಯಿತು. ಸೊ ಮೋಹನ್ ಏಜು ಜೀವನ್ಗಿಂತ ಡಬಲ್ ಆಯಿತು. ಸೊ ಇಂಟು 2 ಮಾಡಿದರೆ 64 ಬರುತ್ತೆ. ಸೊ ಆನ್ಸರ್ ವಿಲ್ ಬಿ 21. ಬೇಸಿಕ್ ಮೆಥಡಲ್ಲಿ ಹೋದರೆ ಇದನ್ನು ಸೊ ಮನೋಹರ್ 47 ಪ್ಲಸ್ ಎಕ್ಸ್ ಡಬಲ್ ದ ವ್ಯಾಲ್ಯೂ ಆಫ್ ಜೀವನ್ ಪ್ಲಸ್ ಎಕ್ಸ್ 13 ಪ್ಲಸ್ ಎಕ್ಸ್. ಸೊ ಇಲ್ಲಿ 47 ಪ್ಲಸ್ ಎಕ್ಸ್ ಈಕ್ವಲ್ ಟು 26 ಪ್ಲಸ್ 2x. ಸೊ 47 ಮೈನಸ್ 26 ಈಕ್ವಲ್ ಟು 2x ಮೈನಸ್ ಎಕ್ಸ್. ಸೊ ಎಕ್ಸು 21. So x will be 21. So after 21 years, so Mohan's age will be double the Jivan's age.